ಅದನ್ನೇ ಮಾತಾಡಿದೆ. ನಾನು ಒಂದ್ಸಲ ಹೋಗಿದ್ದೆ, ರೇಂಜರ್ ಮೀಟ್ ಮಾಡಿದೆ, ಈ ಥರ ಮಾತಾಡಿದರು. ಇದಕ್ಕೆ ಒಂದು ಕೆಲಸಕ್ಕೋಸ್ಕರನೂ ಏನು ಒಂದು ಅನುಕೂಲ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡಿ ಸರ್. ಅದು ಕೋರ್ಟು ಅಂದರೆ ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ. ಅದೇನು 5,000 ಅಥವಾ ಏನು ಅಂತಾರೆ ಕಾಲಾವಕಾಶಕ್ಕಾಗಬೇಕು. ಅದು ನಮ್ಗೆ ಅವಕಾಶ ಇದು ಕೆಲಸ ಮಾಡೋಕ್ಕಾಗ ಒಂದು ಅವಕಾಶ ಮಾಡಿಕೊಡಿ ಸರ್ ಅಂತ ನಾವು ಕೇಳಿದೆ ಅಷ್ಟೇ. ಆಮೇಲೆ ಒಂದು ಹೇಳ್ತೀನಿ ನೋಡಿ ಸರ್, ಇದು ಲೇಬರ್ ಕೋರ್ಟಲ್ಲಿ ನೌಕರರುಗಳ ಪರ ಅಂತಲ್ಲ, ಕಾರ್ಮಿಕ ಕಾಯ್ದೆ ಅಡಿ ಇವರಿಗೆ ಧರಪಟ್ಟಿ ಅಂತ ಇದುವರೆಗೂ ವೇತನ ಪಾವತಿ ಮಾಡಿಲ್ಲ. ಇವರಿಗೆಲ್ಲ ಬ್ಯಾಂಕಿಗೆ ಮಾಡಿದ್ದಾರೆ, ಬ್ಯಾಂಕ್ ಖಾತೆಯಲ್ಲಿ ಇದೆ ಅಮೌಂಟು, ಎಲ್ಲ ಪುಸ್ತಕ ಇದೆ, ಅದು ಮಾಡಿಲ್ಲ. ಈಗ ಇವ್ರು ಏನು ಹೇಳ್ತಾ ಇದ್ದಾರೆ, ನಾನು ಅದು ಏನು ಇದು ಮಾಡ್ತಾ ಇಲ್ಲ, ಡಾಕ್ಯುಮೆಂಟ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾ ಏನು ಹೇಳ್ತಾ ಇದ್ದೀನಿ, ನನಗೆ ಅದು ಇದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಕೋರ್ಟಲ್ಲೂ ಅಪ್ರೋಚ್ ಮಾಡಿದ್ದಾರೆ. ಅಲ್ಲಿ ಒಂದು ತೀರ್ಮಾನ ಇಲ್ಲಿ ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದಾರೆ, ಅದು ಅಲ್ಲಿಗೆ ಆಗ್ತದೆ. ಮತ್ತು ಬೇರೆ ಏನಾದರೂ ಇದ್ರೆ ನಿಮ್ಮದು ಇದಕ್ಕೆ ಏನಾದರೂ ಬೇಕಿದ್ರೆ ಅಲ್ಲ, ಒಂದು ನಿಮಿಷ, ನಾನು ನೀವು ಬಂದಿಲ್ಲ ಅಂದ್ರಲ್ಲ, ಎಸ್ಮಾ ಮಾಚಮ್ಮ ಮೇಡಮ್ ಹತ್ರನೂ ಬಂದು ಅವ್ರದ್ದು ಪರ್ಮಿಷನ್ ತಗೊಂಡು ವಿಡಿಯೋ ಕೂಡ ಮಾಡಿದ್ದೀನಿ, ಹಳೆ ವಿಡಿಯೋ ಇದೆ ನನ್ನ ಹತ್ರ. ಅವ್ರು ಏನು ಹೇಳಿದರು, ಇವರಿಗೆ ತಕ್ಷಣದಲ್ಲೇ ಕೊಡ್ತೀನಿ, ಪ್ರಾವಿಜನ್ ಮೇಲೆ ಬಂದಮೇಲೆ ಇವ್ರಿಗೆ ಕೊಡ್ತೀನಿ ಅಂತ ಅವರು ಒಪ್ಕೊಂಡು ಹೋದರು. ಮತ್ತಿನ್ನೊಂದು ಸತಿ ಇವರು ಹೋದ್ಮೇಲೆ ಏನಂದ್ರಂತೆ, ಇಂಥ ದಿವಸ ಬನ್ನಿ ಅಂತ ಹೇಳಿದರು. ನಾನು ಅಂಥ ದಿವಸ ಇವ್ರನ್ನ ಹೋಗಿ ಬನ್ನಿ ಅಣದಿರ ಅಂತ ಕಳಿಸ್ದೆ. ನೀವು ಹೇಮಲತಾ ಜೊತೆ ಬಂದಿದ್ದೀರಿ, ಹಾಗಾಗಿ ನನಗೆ ಒಬ್ಬರೇ ಬಂದಿದ್ರೆ ಕೊಡ್ತಾಯಿದ್ದೆ. ಅಲ್ಲ, ನಾನು ಬಂದಿರೋದು 25ನೇ ಇಸ್ವಿ ಅಲ್ವಾ, ಇವ್ರು ತೆಗೆದಿರೋದು 22ನೇ ಇಸ್ವಿ. 3 ವರ್ಷ ತನಕ ಇವರೇ ಹೋಗಿ 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 ಅವ್ರ ಹತ್ರ ಕಾಡಿಬೇಡಿ ಅವರೇ ಇವ್ರಿಗೆ ಕೊಟ್ಟಿಲ್ಲ. ನಾನು ಹೋದ್ಮೇಲೆ ನಾನು ನಾನು ಎಲ್ಲೇ ಹೋದ್ರೂ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ನಾನು ವಿಡಿಯೋ ಮಾಡೋದು, ವಿತೌಟ್ ನಾನು ಕದ್ದು ಮುಚ್ಚಿ ನಾನು ವಿಡಿಯೋ ಮಾಡಲ್ಲ. ಅವ್ರಿಗೆ ಮೇಡಮ್ ನಾನು ವಿಡಿಯೋ ಮಾಡ್ತೀನಿ, ನೀವೇನು ಮಾತಾಡ್ತೀರಾ ಮಾತಾಡಿ ಅಂತ ಹೇಳಿದಾಗ, ಆಮೇಲೆ ಇವ್ರಿಗೆ ಏನು ಹೇಳಿದರು, ನನ್ನ ಅವಧಿದಲ್ಲ ಅದು ಅಮೌಂಟು, ವಿನಯ್ ಚಂದ್ರ RF ಅವಧಿದು ಅದು ಅಮೌಂಟು ಅಂದರು. ನಾನು ಅವತ್ತು ಹೇಳಿದೆ, ಮೇಡಮ್ ನೀವೇನು ಅಮೌಂಟ ಕೊಡೋಕ್ಕೆ ಹೋಗಬೇಡಿ, ಅದಕ್ಕೆ ನಾನು ಜವಾಬ್ದಾರಿ ಇದ್ದೀನಿ. ನೀವು ಅವ್ರಿಗೆ ಕೊಡಿ ಅಂತ ಅಂದರೆ ಈಗ ಏನು ಕೋರ್ಟು ಕಚೇರಿಯಲ್ಲ ಆದರೆ ಕಟ್ಕೊಡ್ಬೇಕಾಗುತ್ತೆ. ನೀವು ಅಲ್ಲಿಗೆಲ್ಲ ಏನು ಕಟ್ಕೊಡೋದು ಪಟ್ಕೊಡೋದು ಅದಕ್ಕೆಲ್ಲ ಮಾಡಬೇಡಿ. ಕೆಲಸ ಮಾಡೋಕೆ ಅವ್ರು ಕೇಳ್ತಿದ್ರಲ್ಲ, ಅವಕಾಶ ಮಾಡಿಕೊಡಿ ಅಂದರೆ, ಆಯಿತು ಹೇಮಲತಾ, ನಾನು ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತೀನಿ, ನಾನು ಕೆಲಸನೂ ಕೊಡ್ತೀನಿ ಅಂತ ಅಂದವರು. ಮತ್ತೆ ನಾನು ಅವ್ರ ಹತ್ರ ನಾನು ಬರಲಿಲ್ಲ ಸರ್. ನನಗೊಂಥರ ಬೇಸರ ಆಯಿತು. ವಿಡಿಯೋದಲ್ಲಿ ಒಂದು ಮಾತಾಡೋದು, ಇವ್ರು ಕಳಿಸ್ದಾಗ ಮತ್ತೊಂದು ಥರ ಅವ್ರು ಎಲ್ಲೂ ಹೋಗಲ್ಲ. ಅವ್ರೇನು RFO ಇಂದನೇ ಬಿಟ್ಟು ಹೋಗ್ಬಿಡ್ತಾರೆ, ಅರ್ಕಲ್ಗಳು ಬಿಟ್ಟು ಹೋಗ್ಬೋದು ಅಷ್ಟೇ. ಇನ್ನು RFO ಹುದ್ದೆಯಿಂದನೇ ಬಿಟ್ಟು ಹೋಗ್ತಾರೆ. ಒಂದಿಲ್ಲ ಒಂದು ಕಡೆ ಸಿಗ್ತಾರೆ, ನಮಗೆ ಸಿಗಲಿಲ್ಲ ಅಂದರೆ ಮೇಲೆ ಭಗವಂತ ಅನ್ನನಿದ್ದಾನೆ. ಇಂಥ ಬಡವ್ರ ಹೊಟ್ಟೆ ಮೇಲೆ ಹೊಡೆದವ್ರು ಯಾರೂ ಉದ್ಧಾರ ಆಗಿರೋದು ನಾನಂತೂ ಈ ವಯಸ್ಸಿಗೆ ನಾನು ನೋಡಿಲ್ಲ ಸರ್. ನಾನು ನೋಡಿಲ್ಲ. ಅವ್ರಿಗೆ ಆಗದೆ ಇರ್ಬೋದು, ಅವ್ರಿಗೆ ತೊಂದರೆ ಆಗದೆ ಇರ್ಬೋದು, ಅದು ಕಟ್ಟಿಟ್ಟು ಬುತ್ತಿ, ಅದು ಯಾವಾಗಿದ್ರೂ ಒಂಥರ ಮುಡುಪು ಕಟ್ಟದಂಗೆ ಹರಕೆ ತೀರಿಸ್ಲೇಬೇಕು. ಅವರು ಇವ್ರಿಗೆ ತೀರಿಸ್ತಾ ಹೋದ್ರೂ ಭಗವಂತಂಗೆ ಅದು ಹರಕೆ ತೀರಿಸ್ಬೇಕು. ಇವ್ರದ್ದು ಏನು ಬಲಿಪಶು ಮಾಡಿದ್ದಾರೆ. ನಾನೇ ಎಷ್ಟೋ ಸತಿ ಬೈದೆ ಈ ಅಣ್ಣಂಗೆ. ಎಷ್ಟಣ 1 ವರ್ಷದ ಸಂಬಳ ಇಲ್ಲ ಅಂದಮೇಲೆ, ಸಂಬಳ ಇರೋ ಗಂಟ ಸುಮ್ಮನೆ ಇದು. ಇವ್ರು ಹೋಗ್ಬಿಟ್ಟು 22ನೇ ಇಸ್ವಿಲಿ ಇವ್ರ ಹತ್ರ ಹೋಗಿ ಸಂಬಳ ಕೇಳಿದರೆ ಹಿಂದೆ ಯಾಕೆ ಬಿಟ್ಕೊಂಡು ಕೂತರು? 1 ವರ್ಷದ ತನಕ ಇವ್ರು ಏನು ತಿಂತಿದ್ರು? ನಾನೇನು ಅಧಿಕಾರಿಗಳ ಪರವಾಗಲಿ ನೌಕರಗಳ ಪರವಾಗಿ ಮಾತಾಡ್ತಿಲ್ಲ, ನ್ಯಾಯದ ಪರ ಮಾತಾಡ್ತೀನಿ. ಇವ್ರು 1 ವರ್ಷ ದುಡಿಬೇಕು ಅಂತ ಅಂದರೆ, ಪೆಟ್ರೋಲ್ ಹಾಕೊಂಡು ಓಡಾಡ್ತಿದ್ದೀವಿ ಅಂದರೆ ಏನು ತಿಂದರು? 1 ವರ್ಷ ಅವ್ರು ಹೇಗೆ ಕೆಲಸ ಮಾಡಿದರು? ಯಾಕೆ ಕೆಲಸ ಮಾಡಿದರು? ಅವತ್ತು ಇವ್ರು ಎಚ್ಚೆತ್ಕೋಬೇಕಿತ್ತಲ್ವ? ಅವತ್ತು ಕಾರ್ಮಿಕ ಇಲಾಖೆ ಇರಲಿಲ್ವಾ? ಇವ್ರಿಗೆ ಗೊತ್ತಾಗ್ಲಿಲ್ವಾ? ಎಚ್ಚೆತ್ಕೊಳ್ಳೋಕ್ಕೆ ಅಂತಂದರೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಅಲಾಟ್ಮೆಂಟ್ ಬಂದಿಲ್ಲ, ನಿಮಗೆ ಸಂಬಳ ಸಂಬಳ ಎಲ್ಲೂ ಹೋಗೋದಿಲ್ಲ, ಕೆಲಸ ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರಲ್ಲ ಮೇಡಮ್. ನಾವು ಇಲ್ಲಿ ಯಾವ ಈಗ ಇವ್ರನ್ನ ಎದುರಾಗಿ ಕೊಡೋಕ್ಕಿರ್ತದ ಏನು ಅಂತ ನಿಮ್ಗೆ ಹೇಳ್ದಂಗೆ ನಾವು ಕೇಳಬೇಕು. ಈಗ ಆಯ್ತು ಬರುತ್ತೆ ಮಾಡ್ರಪ್ಪ ಅಂತ ಆ ಥರ ಏನಿಲ್ಲ. ಇವರು ನಾನು ಹೇಳಿದ್ದೆಲ್ಲ ಕೇಳಬೇಕು ಅಂತ ಏನು ಆ ಥರ ಏನು ನಾನೇ ನಿಮ್ಮ ಉದ್ದೇಶಕ್ಕೆ ಹೇಳ್ತಾ ಇಲ್ಲ, ಆದರೆ ಅಧಿಕಾರಿಗಳು ಹೇಳ್ಕೊಳ್ಬೇಕಂತ ನಾವು ಕೇಳ್ಕೊಂಡೇ ಹೋಗೋದು ಹೊರಟನೆ. ಸರ್ ಲಾಕ್ಡೌನು, ಜನ ಓಡಾಡೋಂಗಿಲ್ಲ, ವೆಹಿಕಲ್ ಓಡಾಡೋಂಗಿಲ್ಲ, ಆದರೂ ಕೂಡ ಸೇಟುಗಳ ಮನೆಗೆ ಹಾಕುಗಳನ್ನೆಲ್ಲ ಸೇಟುಗಳು ಪರಿಚಯ ಮಾಡ್ತು. ರಾತ್ರಿ ಹೊತ್ತು ತಗೊಂಡೋಗಿ ಒಡವೆ ಬಿಚ್ಚಿ ಇದು ಅವ್ರಿಗೆ ಒಡವೆ ಇಟ್ಬಿಟ್ಟು ಪೆಟ್ರೋಲ್ ಹಾಕೊಂಡು ಸುತ್ತಿರೋದು ಸರ್. ಇಡೀ ನಮ್ಮ ಅರ್ಕಲ್ಗೋಡು ತಾಲೂಕು ಎಷ್ಟು ಪ್ಲಾಂಟೇಶನ್ ಇದೆ, ಅಷ್ಟು ಪ್ಲಾಂಟೇಶನ್ ಎಲ್ಲ ಓಡಾಡಿದ್ದೀವಿ ನಾವು. ಒಂದು ಜಾಗದಲ್ಲ ನಾವು ಕೆಲಸ ಮಾಡೋದು. ಅದು ಬಿಡುತ್ತೆ ಸರ್. ಅದು ಹರಕೆ ನಾನು ಹೆಂಡತಿ ವಾಲೆ ತಗೊಂಡೋಗಿ ಅಡ ಇಟ್ಬಿಟ್ಟು ನಾನು ದಿನಕ್ಕೆ 200 ರೂಪಾಯಿ ಪೆಟ್ರೋಲ್ ಆಗುತ್ತೆ ಸರ್. ದಿನಕ್ಕೆ ಅದೇ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿನಿ. ಆ ಚೀಟಿನೂ ಸಹಿತ ತಗೊಬಂದೆ ಮಾಡಿರೋದು. ನಾವು ಒಂದು ತಗೋದ್ರಿಂದ ಕೆಲಸ ಮಾಡಿದ್ವಿ. ಈಗ ಜೋಡಿಗೊಬ್ಬಿ ಪರಾಷ್ಟಲ್ಲಿ ಇನ್ನೂ ಸರ್. ಅದೇ ಜೋಡಿಗೊಬ್ಬಿ ಪರಾಷ್ಟಲ್ಲಿ ಇದು ಗಂಧದ ಪ್ಲಾಂಟೇಶನ್ ಮಾಡಿದ್ವಿ ನಾವು. ಆ ಸಿಕ್ಕಟ್ಟೆ ಮಾಡಿದ್ರೆ ಈಗ ನಾನು ಏನು ಮಾಡ್ಬೇಕು ಹೇಳಿ? ಅಲ್ಲೇ ಇನ್ನೂ ಒಂದು ಕೆಲಸಕ್ಕೆ ಅವಕಾಶ ಮಾಡಿಕೊಡಿ ಸರ್. ಇನ್ನೇನಿಲ್ಲ, ಇದು ನಮಗೆ ಪ್ರಾವಿಷನ್ ಇದೆ. PCP ಪ್ರಾವಿಷನ್ ಅವರೆಲ್ಲ ನಿಮಗೂ ಪ್ರಾವಿಷನ್ ನಮಗೆ ಇನ್ನೇನಿಲ್ಲ ಸರ್. ನಾನು ನಿಮ್ಮಿಂದ ಅನ್ಯಾಯ ಆಗದೆ ಅಂತ ನಾನು ಹೇಳ್ತಿಲ್ಲ, ಬೇರೆಯವರು ಅನ್ಯಾಯ ಮಾಡಿದ್ದಾರೆ. ನಾನು ಆದರೂ ಕೂಡ ನಿಮ್ಮನ್ನ ನಾನು ಹೊರಿಸ್ತಾ ಇಲ್ಲ. ನಾನು
ನಮಗೊಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ನಾನು ನೀವು ಅಷ್ಟೇ ಬನ್ನಿ ಪ್ರಾವಿಷನ್ ಅಷ್ಟೇನೆ ನಾನು ಸರ್ ಕೇಳ್ತೇನೆ. ಮಾಡ್ಕೊಡ್ತೀನಿ. ಅಮ್ಮ ನೀವು ಮಾಡೋರಂತ ನಾನು ನಿಮ್ಮ ಮೇಲೆ ದೂರ ಹೇಳತ್ತಲ್ಲ. ಸರ್ ಇದು ಬರೋದು ಮಾಮೂಲಿಗೆ ಅದರಿಂದ ಬರ್ತದೆ ಬರ್ಲಿ ಮೇಲೆ ಇದು ಮಾಡ್ತೀನಿ ಅಂತ ಹೇಳ್ತಿದ್ರೆ ನೀವು ಒಂದು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾರ ಸರ್. ಅದು ಹಿಂಗ್ರಿ ನಾನು ಹೆಂಗೆ ಮಾಡ್ಕೊಡಕ್ಕಾಗ್ತದೆ ನಿಮಗೆ? ಈಗ ಮಾಮೂಲಿ ಇವರೆಲ್ಲ ಇವ್ರು ಏನಕ್ಕೆ ಅಂದರೆ ಕಾರ್ಮಿಕ ಅಧಿಕಾರಿಗಳ ಆಫೀಸಲ್ಲಿ ಇವರಿಗೆ ಕೆಲಸ ನಾನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ತಾವಲ್ಲಿ ಹೇಳ್ಬಿಟ್ರಲ್ಲ, ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಇವ್ರು ಕೇಳ್ತಿರೋದು. ಅದೇ ಸರ್ ನಾವು ಕೇಳ್ತೇವೆ. ಅದ್ರ ಪಾಡಿಗೆ ಅದನ್ನ ನಡ್ಕೊಂತ ಇರಲಿ, ಅದು ಇವ್ರು ಹೊಟ್ಟೆ ಪಾಡಿ ಇವ್ರು ಮಾಡ್ಕೊತ ಇರ್ತಾರೆ. ಅವತ್ತು ಏನು ಡಿಸೈಡ್ ಆಗುತ್ತೆ ಅದೇ ಇದಾಗುತ್ತೆ ಅಂತ. ಏನೇ ಇದ್ರಿಂದ ಹೇಳಿದ್ರು ಕೂಡ ನಾನು ನಿಮ್ಮ ತಪ್ಪು ಮನೋಭಾವನೆ ಅಂತ ನಾವು ಹೇಳಕ್ಕಲ್ಲ, ನಿಮ್ಮ ತಪ್ಪಾಗಿ ನಾವು ನಡ್ಕೊಳಕ್ಕಲ್ಲ. ಆದರೂ ಕೂಡ ಏನು ಅಂದ್ರೆ ನಾವು ಸಾಲರಿಗೋಸ್ಕರ ನಾವು ಹಾಕೋತಾ ಇರೋದು. ಏನು ಅಂತಾರೆ ಇವರೇ ನಮಗೆ ಕೆಲಸ ಕೊಡ್ತೀನಿ ಏನು ಮಾಡೋರು ಅಂತ ನೀವು ಹೇಳಲ್ಲ. ಈಗ ಹಿಂದಿನ ಅಧಿಕಾರಿಗಳು ಮಾತಾಡ್ಬೋದು, ಈಗ ನಿಮ್ಮ ಮೇಲೆ ಮಾತಾಡೋಕ್ಕಾಗುತ್ತಾ ನಮಗೆ? ನಮಗೆ ಅಷ್ಟು ಹಕ್ಕಿಲ್ಲ. ನೀವು ಬಂದಾದ್ಮೇಲೆ ನಿಮ್ಮ ಮುಖ ನಾವು ನೋಡಿದ್ರೆ ನಮ್ಮ ಮುಖ ನೀವು ನೋಡಿದ್ವಿ, ಇವಾಗ ಹೊಸ್ತಾಗಿ ನೋಡಿರೋದು. ಪಾಪ ಇವರೇ ಮಾಡೋರು ಅಂತ ನಾವು ಹೇಳೋಕ್ಕಾಗುತ್ತೆ? ಮಾಡಿರೋದನ್ನ ಹೇಳ್ಕೋಬೋದು ಖುದ್ದಾಗಿ. ನೀವೊಂದು ಅವಕಾಶಕ್ಕೆ ಅದು ಕೆಲಸಕ್ಕೋಸ್ಕರ ಅವಕಾಶ ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ. ಗುರುಸ್ವಾಮಿ ಪಾರಿಶ್ ಎಲ್ಲಿ ಹೋದ್ರು? ಗುರುಸ್ವಾಮಿ ಇಲ್ಲ, ಇನ್ನು ಯಾರು ನಂಗೆ ಅಲ್ಲಿಗೆ ಬರೋರಲ್ಲ ನೋಡಿ, ಬೆಳಗಾವಿ ಕಡೆ ಸೈಡ್ ಅವರು. ಎಲ್ಲೋದ್ರು ಅವರಿಗೆ ಆಯೋಗದಲ್ಲಿ ಜರ್ಕಿನೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದೀನಿ, ಇದರಲ್ಲಿ ನಿಂತ್ಕೋಣ ಅಂತ. ಅದೆಂಥದೋ ಒಂದು ಕೊಟ್ಬಿಟ್ಟು ಓಡಿದ್ರು. ನಾನು ಇವತ್ತು ತರಲಿಲ್ಲ, ಯಾಕೆಂದರೆ ನಿಮ್ಮ ಮುಂದೆ ಅದು ಇಡೋದು ಸೂಕ್ತ ಅಲ್ಲ, ತಗೊಂಬರಲಿಲ್ಲ, ಬೇಡ ಅಂತ. ಅದು ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು. ಅವರು ಎಷ್ಟು ಚೆಂದ ಅಫಿಡವಿಟ್ ಮಾಡಿಸ್ಬಿಟ್ಟು ಕೊಟ್ಟವ್ರೆ ಲಾಯರ್ ಜೊತೆ, ಮಾಚಮ್ಮ ಮೇಡಮು. ಇರಲಿ, ಅದೆಲ್ಲೂ ಹೋಗಲ್ಲ, ಅದು ಸಿಗ್ತದೆ. ಅದು ತಗೊಂಡೋಗ್ಬಿಟ್ಟು ಇಡೋ ಜಾಗದಲ್ಲಿ ಇಡಬೇಕು. ಅವರೇ ಖುದ್ದಾಗಿ ಬರೆದು ಎಷ್ಟು ಚೆಂದ ಬರೆದಿದ್ದಾರೆ ಅಂದರೆ, ಒಂದೊಂದು ಪಾಯಿಂಟು ಆ ಜಡ್ಜ್ ಸಾಹೇಬ್ರೆ ಹೆಂಗೆ ಅಂತಿದ್ರು, ಈ ನಮೂನೆಯಲ್ಲಿ ಬರೆದಿದ್ರಲ್ಲ ಇದನ್ನು ಫಸ್ಟ್ ಕೋರ್ಟಿಗೆ ಹಾಕಿ ಅಂತ. ನಾನು ಸುಮ್ಮನೆ ಹೋಗಿ ನಾನು ಯಾಕೆ ಕೋರ್ಟಿಗೆ ಹಾಕಕ್ಕೆ ಹೋಗಲಿ, ನನಗೇನು ಅನ್ಯಾಯ ಆಗಿದೆ ಅಂತ. ಈ ಥರ ನೌಕರರುಗಳು ಬಂದಂಥ ಸಂದರ್ಭದಲ್ಲಿ ಅದು ಹಾಕ್ಬೋದು. ಅದು ಯಾವುದೋ ಒಂದು ಕಾಲದಲ್ಲಿ ಬಂದು, ಈಗ ಅವರ ಅವಧಿನೆಲ್ಲ ತೆಗೆದಿರೋದು. ಇದೇನು ಲೇಬರ್ ಕೋರ್ಟ್ದು ಯಾವಾಗ ಬರ್ತದ, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು ಸರ್. ಕೋರ್ಟು ಸೋತವ್ರು ಸತ್ತಂಗೆ, ಸತ್ತವರು ಗೆದ್ದವ್ರು ಸೋತಂಗೆ ಸರ್, ಅಷ್ಟೇ ಅದು ಲೆಕ್ಕಾಚಾರ. ಅಷ್ಟೊತ್ತಿಗೆ ಇವ್ರು ಏನಾಗಿರ್ತಾರೆ ಅಂತ. ಇವತ್ತು ಇವ್ರಿಗೆ ಅನ್ನಕ್ಕೆ ಭಾಳ ತೊಂದರೆ ಐತೆ. ನೀವು ದಯಮಾಡಿ ಒಂದು ಕೆಲಸ ಮಾಡೋಕೆ ನಿಮಗೆ ಏನು ಪರ್ಮನೆಂಟ್ ಅನ್ನಲ್ಲ, ಏನು ಇವರಿಗೆ ಕೆಲಸ ಮಾಡೋಕೆ ಅವಕಾಶ ಕೊಟ್ಟರೆ ಅದೃಚ್ಛೆ ಅದನ್ನು ನಡ್ಕೊಂಡು ಹೋಗ್ತಾ ಇರ್ತದೆ. ಆಮೇಲೆ ನಾನು ಇದನ್ನು ಸಾಹೇಬ್ರ ಮುಂದೆನೇ ಹೇಳ್ತಿದ್ದೀನಲ್ಲ ಇವರಿಗೆ, ನಿಮ್ಮದು ದಾಖಲೆಗಳನ್ನ ನಾನು ಪರಿಶೀಲನೆ ಮಾಡಿದ್ದೀನಿ, ಮೇಡಮ್ ಕೂಡ ಪರಿಶೀಲನೆ ಮಾಡವ್ರೆ, ಕಾರ್ಮಿಕ ಅಧಿಕಾರಿಯವರು. 100% ನಿಮ್ಮದು ಲೋಕಾಯುಕ್ತಕ್ಕೆ ಹೋದರೆ ಒಂದು ಕಡೆಯಿಂದ ಬುಡ ಸಮೇತ ತೆಗಿತಾರೆ. ಉಪಲೋಕಾಯುಕ್ತರು ಹಾಕಬೇಕು, ಲೋಕಾಯುಕ್ತರು ಅಲ್ಲ, ನೀವು ಲೋಕಾಯುಕ್ತರು ಉಪಲೋಕಾಯುಕ್ತರು ಅಂದರೆ ಅವ್ರು ಯಾರಿಗೆ ಬರುತ್ತೆ ಅದು ಕೊಡ್ತಾರೆ. ನಾನು ಆಲ್ರೆಡಿ ಮೈಸೂರಲ್ಲಿ ಹಾಕ್ಸಿದ್ದೀನಿ, ತಿಪ್ಟೂರಲ್ಲಿ ಹಾಕ್ಸಿದ್ದೀನಿ, ದೊಡ್ಡಬಳ್ಳಾಪುರ, ನೆಲಮಂಗಲದಲ್ಲಿ ಹಾಕ್ಸಿದ್ದೀನಿ. ಅದನ್ನೆಲ್ಲ ಹಾಕಿ 4 ಜನಕ್ಕೆ ಬೇರೆಯವ್ರಿಗೆ ಅನುಕೂಲ, ಒಬ್ಬರಿಗೆ ಶ್ರಮ ಆಗ್ಬೋದು, ಇನ್ನು ಇದ್ದವರಿಗೆ ಅನುಕೂಲ ಆಗ್ತದೆ. ಅದರಿಂದ ಏನು ಅಧಿಕಾರಿಗಳಿಗೇನು ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಕಾನೂನು ವ್ಯವಸ್ಥೆ ಸುಧಾರಿಸ್ತದೆ ಅಲ್ವಾ ಸರ್? ಅಧಿಕಾರಿಗಳೇನು ತೊಂದರೆ ಆಗಲ್ಲ, ವ್ಯವಸ್ಥೆ ನಿಮ್ಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳೇ ಆಗಿರ್ಬೋದು, ಮತ್ತೊಬ್ಬರೇ ಆಗಿರ್ಬೋದು, ನಿಮ್ಮ ಹಣನ ವಸೂಲಿ ಮಾಡ್ಕೊಂಡು ನಿಮ್ಮನ್ನು ಅರ್ಧಂಬರ್ಧ ಕೂಲಿ ನಾಲಿ ಮಾಡ್ಕೊಂಡು ತೆಗಿತಾವ್ರಲ್ಲ, ಆ ವ್ಯವಸ್ಥೆ ಸುಧಾರಿಸ್ತದೆ. ನಿಮ್ಮಲ್ಲಿ ದಾಖಲೆ ಇದೆ, ಒಂದು ಕಡೆಯಿಂದ ಆ 7 ಜನ ನೀವೊಂದು 5 ಜನ ನೀವೆಲ್ಲ ಸೇರಿದರೆ ಅದು ಒಂದು ಕಡೆಯಿಂದ ಬೇರೆ ಸಮೇತ ತೆಗಿತಾರೆ. ಅದನ್ನು ಇವತ್ತೇ ತೆಗಿತಾರೆ ಅಂತ ಹೇಳಲ್ಲ. 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ನ್ಯಾಯ ಅಂತೂ ಖಂಡಿತ ಸಿಕ್ಕುತ್ತೆ. ಅಲ್ಲಿ ತನಕ ನಾನು ಇವ್ರನ್ನ ಮನವಿ ಮಾಡ್ಕೊತಿರೋದು ಸರ್, ಹೊಟ್ಟೆ ಪಾಡಿಗೆ ಅಷ್ಟೇ. ಇಂಥವರೆಲ್ಲ ತೆಗೆದು ಹಾಕಿದ್ರು, ಇಷ್ಟು ಅನ್ಯಾಯ ಮಾಡಿದ್ರು, ಈ ಮುಂದಿನವರು ಬಂದವರು ನಮ್ಗೆ ಅನ್ನ ಕೊಟ್ಟಿದ್ದಾರೆ, ನಾವು ಕೆಲಸ ಮಾಡ್ತಿದ್ದೀವಿ. ಹಿಂದಿಂದು ನ್ಯಾಯ ನೀವು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ವ್ಯವಸ್ಥೆನ ಸುಧಾರಿಸುವಂಥ ಅವಕಾಶ ಮಾಡಿಕೊಡಿ ಅಂತ ಬೇಕಾದ್ರೆ ನೀವು ಅಲ್ಲಿಗೆ ಮನವಿ ಪತ್ರ ಕೊಡಿ. ಇಲ್ಲಿಂದ ಅತ್ತಗೆ ಇವರಿಗೆ ಅನ್ನಕ್ಕೆ ಅನುಕೂಲ ಆಗೋ ಥರ ಇವ್ರಿಗೊಂದು ಅನುಕೂಲ ಮಾಡಿಕೊಡಿ ಸರ್, ನನ್ನ ಕಡೆಯಿಂದ. ಇವರು ಹಾಂ ಆಯಿತು ಸರಿ. ಇಲ್ಲ ಅಲ್ಲಿ ತೊಂದರೆ ಇಲ್ಲ, ನೀವು ಹೇಳಿ ಸರ್, ವಿಡಿಯೋ ಆದರೂ ಪರವಾಗಿಲ್ಲ. ನೀವೇನು ತಪ್ಪಿನ ಮಾತಂತೂ ಒಂದು ಖಂಡಿತ ಮಾತಾಡ್ತಾ ಇಲ್ಲ. ಈಗ ಕನ್ಫ್ಯೂಷನ್ಗೆ ಬರಬೇಕು ಅಂತಂದರೆ ನಿಮ್ಗೆ ಅದೇನೆ ನಾನು ಹೇಳೋದು, ಅಂದರೆ ನನಗೆ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗಿದ್ದಾರೆ, ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಿಂದ ಏನು ತೀರ್ಮಾನ ಬರ್ತದೆ ಅದನ್ನು ನಾವು ಮತ್ತು ಪ್ರಾವಿಷನ್ಗೆ ಸಂಬಂಧಪಟ್ಟಂಗೆ ಪ್ರಾವಿಷನ್ ಏನಾದರೂ ಬಂದರೆ ಅದಕ್ಕೆ ನಾವು ಮಾಡಿಕೊಡೋಕ್ಕೆ ನಾವು ಅಷ್ಟು ನಾನು ಹೇಳ್ಬೋದು. ಈಗ ಹಾಲಿ ಕೂಡ ಅಧಿಕೃತ ಇದ್ರ ಪ್ರಕಾರ ನಾನೇನಾದರೂ ಆ ಥರ ಹೇಳೋದಂದ್ರೆ ನಾನು ನನಗೆ ಈಗ ಹಾಲಿ ಕೊಡೋದಕ್ಕಾಗತ್ತೆ. ಕೆಲಸ
ತಗೊಳಕ್ಕೆ ಅವಕಾಶ ಇಲ್ವಾ ಸರ್ ಇವಾಗ ಅದೇ ಕೆಲಸಕ್ಕೆ ಇವಾಗ? ನಾನು ನಿಮ್ಮ PCP ಇದರಲ್ಲಿ ತಗೊಳ್ಳೋಕೆ ನಮಗೆ ಅವಕಾಶ ಇಲ್ಲ. ಸರ್ ಈಗ ಮಾಮೂಲಿ ಈಗ ಮಾಡ್ತಾರಲ್ಲ ಆ ಟೈಪ್ ಕೆಲಸಕ್ಕೆ ತಗೊಳ್ಳಾಗ ಅವಕಾಶ ಇಲ್ವಾ ಸರ್? ನಾನು ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಅವರು ಈಗ ನಾನು ಕಾಂಟ್ರಾಕ್ಟರ್ ಕಡೆಯಿಂದ ಅವ್ರನ್ನ ವಿಚಾರಿಸಿ ಹೇಳ್ಬೇಕು ಅವ್ರಿಗೆ. ನಾವು ಕಾಂಟ್ರಾಕ್ಟ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಅವ್ರು ನೋಡಿಲ್ಲ. ಕಾಂಟ್ರಾಕ್ಟ್ ಅನ್ನೋದು ಸುಳ್ಳು ಸರ್, ಕಾಂಟ್ರಾಕ್ಟ್ ಇಲ್ಲ ಸರ್. ಕಾಂಟ್ರಾಕ್ಟ್ ಇರ್ಬೋದು, ಐ ಥಿಂಕ್ ಕಾಂಟ್ರಾಕ್ಟ್ ಇರ್ಬೋದು, ಆದ್ರೆ ನೌಕರರುಗಳಿಗೆ ಕಾಂಟ್ರಾಕ್ಟ್ ಹಾಗಾಗಿದ್ರೆ ನಾವು ಇಲ್ಲಿ ಭೇಟಿ ಮಾಡೋದಕ್ಕೆ ಅವ್ರನ್ನೇ ಭೇಟಿ ಮಾಡಿರೋ ನಾವು ನೋಡ್ರಪ್ಪ, ನಾವು ಹಿಂದೆ ಕೆಲಸ ಮಾಡ್ತಾರೋ ಅಲ್ಲ, ಈಗ ಇರೋದೇ ಹಂಗೆ. ನಾನು ಈಗ ನಮ್ಮ ಇದರಲ್ಲಿ PCP ಇದ್ದಾರೆ, ಕಂಪ್ಯೂಟರ್ ಇದ್ದಾರೆ, ಅವ್ರನ್ನ ತಗೊಳ್ಳೋಕೆ ನಮಗೆ ಅವಕಾಶ ಇರ್ತದೆ. ನಾವು ನಿಮ್ಮನ್ನು ಕೇಳ್ಬೋದು. ಬಾಕಿ ಎಲ್ಲ ಪ್ರತಿಯೊಂದು ಟೆಂಡರ್ ಆಗ್ತಾ ಇದೆ ಇವಾಗ. ಅವ್ರು ಯಾರು ಅಂತ ಸರ್ ಇವರು 5 ಜನ ಮಾಡ್ತಾರಲ್ಲ ಅವರೆಲ್ಲ ಅವರು PCP ಅವರು ಇದ್ದಾರೆ. ಅವ್ರಿಗೆ PCPಲೇ ಸ್ಯಾಲ್ರಿ ಆಗ್ತಿದೆಯಾ ಸರ್ ಇವಾಗ 5 ಜನಕ್ಕೂ? ಇಲ್ಲೇ ಸರ್ ಈಗ ಅವ್ರದ್ದು ರೆಕಾರ್ಡ್ 5 ಜನನ 7 ಜನನ? 7 ಜನದಲ್ಲಿ 5 ಜನ ಇದು ಮಾಡೋರು, 2 ಜನ ಸತ್ತೋದ್ರು. ಒಬ್ಬ ತಿಮ್ಮಯ್ಯ ಅಂತ, ಒಬ್ರು ತಿಮ್ಮಪ್ಪಣ್ಣ. ಇಬ್ರಲ್ಲಿ ಸತ್ತೋಗೋಕೆ 5 ಜನ ಈಗ ಆಲ್ರೆಡಿ ಈಗ ನೀವೇ ಹೇಳಿ, ಇವರು ಯಾರು ಹೇಮಲತ್ ಅವರು ಅದೇ ಅಲ್ಲ, ಈಗ ಆಯ್ತು. ಈಗ ಇದು ಬೆಳಿಗ್ಗೆ ಸಂಜೆವರೆಗೂ ಚರ್ಚೆ ಮಾಡೋಣ. ನಾನು ಆ ಥರ ನನಗೆ ಅಧಿಕಾರ ಇದೆಯಾ ಅದು ಮಾಡಕ್ಕೆ? ಇಲ್ಲ ಆ ಥರ ನಾನು ಹೇಳ್ತಿರೋದು ಸರ್, ನಿಮಗೆ ಕೆಲಸ ತಗೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಕೆಲಸಕ್ಕೆ ಇವರಿಗೆ ಕೆಲಸಕ್ಕೆ ತಗೊಳ್ಳಿ, ಅದ್ರ ಪಾಡಿಗೆ ಅದನ್ನ ನೆಡ್ಕೊಂಡು ಹೋಗ್ಲಿ. ನಿಮ್ಗೆ ಅನ್ನ ಕೊಟ್ಟು ದನಿ ಅಂತ ಇವರು ನಿಮ್ಮನ್ನ ಪೂಜಿಸ್ತಾರೆ ಅಷ್ಟೇ ಸರ್. ನಾನು ಕೆಲಸ ಮಾಡ್ತಾರೆ, ಅವರು ಇದು ಮಾಡ್ತಾರೆ. ಒಂದು ವೇಳೆ ಇವ್ರ ಮಧ್ಯದಲ್ಲಿ ಏನಾರು ಇವ್ರಿಗೆ ಈ ದುರ್ನಡತೆಗಳು, ಕೆಲಸದಲ್ಲಿ ಅಪಚಾರಗಳು ಎಸಗದೋ, ಮೋಸ ಮಾಡೋದು ಆ ಥರ ಏನಾದ್ರು ಕಂಡು ಬಂದ್ರೆ ಮೂರೇ ದಿನಕ್ಕೆ ತೆಗೆದು ಹಾಕಿ ಇವ್ರಿಗೆ ದಯಮಾಡಿ ಒಂದು ಯಾವುದಾದ್ರೂ ಒಂದು ಇದರಲ್ಲಿ ಕಾಂಟ್ರಾಕ್ಟ್ ಯಾವುದೋ ಒಂದು ಸತಿ ಕೊಟ್ಟಿರಿ, ಇವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡಾರ ಅವರು. ಆಯ್ತು, ನಾನು ಸರ್ಕಾರದ ಇದರಿಂದ ನಮಗೊಂದು ಅವಕಾಶ ಕೊಡಬೇಕು. ಆಯ್ತು ಸರ್, ಹೊಟ್ಟೆ ನೋಡಿ ಒಂದು ಅಭಿಮಾನ ಇಟ್ಕೊಂಡು ನಮಗೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀವಿ. ನಿಮ್ಮ ಆಶೀರ್ವಾದದಿಂದ ಏನೋ ಒಂದು ಅನುಕೂಲ ಮಾಡಿಕೊಡಿ ಸರ್ ಅಷ್ಟೇ. ಮತ್ತೆ ನಾವು ನಿಮ್ಮ ಬಗ್ಗೆ ನಾವೇನು ಈ ಥರ ಮಾಡಿದಾರಲ್ಲ ಅಂತ ನಿಮ್ಮ ಬಗ್ಗೆ ನಾವು ವಿಶ್ವಾಸನೆ ನಾವು ಓಡೋದು ಇಲ್ಲ, ನಾವು ಮಾತಾಡೋದು ಇಲ್ಲ ಅಷ್ಟೇ. ನಿಮ್ಮಿಂದ ನಮ್ಗೆ ಅನ್ಯಾಯ ಆಗಿದೆ. ನಾವು ಏನಂದ್ರೆ ನಾವು ಏನಿದೆ ಅದು ನಮ್ಮ ಈಗ ಇದ್ದಾರೆ ಸಿಬ್ಬಂದಿ ಅವ್ರನ್ನು ಕೇಳಿ. ಮತ್ತೆ ಆಗಲ್ಲ ನಾವು ಹೇಳ್ಬಾರ್ದು ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ನಾವು ಈಗ ಅನ್ಯಾಯ ಮಾಡಿರೋ ಅವಶ್ಯಕತೆ ನಮಗಿಲ್ಲ ಸರ್. ಸರಿ, ಎಷ್ಟು ಮಾತಾಡಿದ್ರು ಅಷ್ಟೇ ಪಾಪ ಇವ್ರಿಗೆ. ನಿಮಗೆ ಸರ್ ನಿಮ್ಮ ಕೆಲಸದ ಅವಧಿಗೆ ನಾವು ತೊಂದರೆ ಕೊಟ್ಟಂಗಾಗುತ್ತೆ. ಅದೇ ನಿಮ್ಮ ಕೆಲಸದ ಅವಧಿಗೆ ನಾವು ತೊಂದರೆ ಕೊಟ್ಟಂಗಾಗುತ್ತೆ. ದಯಮಾಡಿ ಇವ್ರಿಬ್ಬರನ್ನೂ ಅನ್ನಕ್ಕೆ ಯಾಕೆ ನೀವು ಎಷ್ಟು ವರ್ಷ ಅಣ್ಣ? 96ನೇ ಇಸ್ವಿ ಅಲ್ವಾ? 96ನೇ ಇಸ್ವಿಯಿಂದ 2022ರವರೆಗೂ ನಿರಂತರವಾಗಿ ದುಡಿದಿರುವಂಥ ಈ ವ್ಯಕ್ತಿ. ನೀವೆಷ್ಟನೇ ಇಸ್ವಿ ಅಣ್ಣ? 19ರಿಂದ 22, 19ರಿಂದ 20, 21, 22 3 ವರ್ಷ ನೀವು ಕೆಲಸ ಮಾಡಿರೋದಲ್ವಾ? ಪೇಮೆಂಟ್ ಆಗಿದೆ ಸರ್. ಅದು ಅದೇ ತಮ್ಮಿಂದ DC ಸಾಹೇಬ್ರಿಗೆ ಹೋಗಿದೆ ಸರ್. ಅದು ಸಾಹೇಬರು ಅಧಿಕಾರಿಗಳದು ಬೋರ್ಡ್ ಗಿರ್ಡು ಏನು ಇಲ್ವೇ ಇಲ್ಲಪ್ಪ ಇಲ್ಲಿ. ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಮಾಡಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಹೋಗಿದೆ ಕೆಲಸ ಮಾಡಿದ್ರು ಅಂತ ಸಾಹೇಬರು. ಅದು ನೆನಪಿಸ್ತೆ ಈ ಥರ ರ್ಯಾಕ್ಗಳೆಲ್ಲ ಚೆನ್ನಾಗಿದೆ. DHO ಹತ್ರ ಮಾತಾಡ್ತೀನಿ, ಅದು ಫಿಟ್ನೆಸ್ ಅದು ಸರ್ಟಿಫಿಕೇಟ್ ಆ ಥರ ಕೊಡಬಾರ್ದಾಗಿತ್ತು, ಬೇರೆ ಥರ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ ಅಂತ ಕೇಳಿದೆ ಸರ್. ಸರ್ ನಿಮಗೆ ತೊಂದರೆ ಆಗುತ್ತೆ. ಥ್ಯಾಂಕ್ ಯು ಸರ್, ನಮಸ್ತೆ. ಏನಿಲ್ಲ ಸರ್, ನಾನೇ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ. ನೀವು ಇಷ್ಟೋ ತನಕ ನಮ್ಮನ್ನು ಇಲ್ಲಿಗೆ ಬರೋಕ್ಕೆ ಹೇಳ್ಕೊಂಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಇಷ್ಟೊಂದು ಕಷ್ಟ ಸುಖ ಎಲ್ಲನೂ ಆಲಿಸಿದ್ರಲ್ಲ, ಆ ಹಾಫ್ ಆನ್ ಅವರ್ಗಿನ್ನ ಮೇಲಾಗುವಷ್ಟು ನೀವು ಇವ್ರ ನೌಕರರ ಕಷ್ಟ ಸುಖನ ಆಲಿಸಿದಿರಿ. ದಯಮಾಡಿ ಕೊನೆಯದಾಗಿ ನಾನು ಕೇಳ್ಕೊತಿದ್ದೀನಿ, ಇವ್ರ ಕಾನೂನು ಸಮರ ಏನಾದರೂ ಮಾಡ್ಕೊಳ್ಳಿ. ಅದೇನು ಇವತ್ತೇ ಆಗಲ್ಲ. ಅರಣ್ಯ ಭಾಳ ವಿಶಾಲವಾಗೈತೆ. ಮಾಡಿರುವಂಥ ವ್ಯಕ್ತಿಗಳಿಗೆ ಕೆಲಸ ತಪ್ಪಾಗುತ್ತೆ ನಾಳೆ ದಿವಸ. 96ನೇ ಇಸ್ವಿಯಿಂದ ನಿರಂತರವಾಗಿ 22ನೇ ಇಸ್ವಿವರೆಗೂ ಕೆಲಸ ಮಾಡಿದವರಿಗೆ ಇವತ್ತು ಕೆಲಸ ಇಲ್ಲ ಅಂತಂದರೆ ಅಧಿಕಾರಿಗಳೆಲ್ಲ ಬಂದವರೆಲ್ಲ ಮಾಡೋದು ಅನ್ಯಾಯನ ತಾವು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ದಯಮಾಡಿ ಮುಂದಕ್ಕೆ ಓಡಾಡುವಂಥ ಅವಕಾಶನ ಇವರಿಗೆ ಕೊಡಬೇಡಿ. ಕೆಲಸ ಮಾಡ್ಕೊಂಡು ಹೋಗಲಿ. ಎಷ್ಟು ವರ್ಷ ಇರ್ತಾರೆ ಸರ್ ಇವರೆಲ್ಲ? 50 ವರ್ಷ ಅಲ್ವೇನ್ರಣ್ಣ ನಿಮಗೆ? 51 50 ವರ್ಷ, ಇನ್ನೊಂದು 10 ವರ್ಷ ಅಷ್ಟರೊಳಗೆ ಹೋದ್ರು ಹೇಳೋಕ್ಕಾಗೋದಿಲ್ಲ. ನನಗೆ ಹಂಗಲ್ಲ ಸರ್. ನಮ್ಮ ತಾಯಿಯವರು ಚೆನ್ನಾಗಿದ್ದಂಗೆ ಇವತ್ತು ನಾನು ಅವತ್ತು ಹೇಳಿದ್ದೀನಲ್ಲ, ನಾನು
ಅತಿಕ್ ಸಾಹೇಬ್ರ ಹತ್ರ ನವಂಬರ್ 12, 2024 ನಾನು ಸಂಜೆವರೆಗೂ ಅಲ್ಲೇ ಇದ್ದು ಮಧ್ಯರಾತ್ರಿ ಹೋಗೋ ಅಷ್ಟರೊಳಗೆ ಮಾರನೇ ಬೆಳಿಗ್ಗೆ ನಮ್ಮ ತಾಯಿ ಕಣ್ಮುಚ್ಕೊಂಡಿದ್ರು. ಕಾಯಿಲೆ ಇರಲಿಲ್ಲ, ಕಸಲೇ ಇರಲಿಲ್ಲ, ಒಂದು ಗುಳಿಗೆ ಅಂತ ಕುಡಿತಿದ್ದಿಲ್ಲ, ಏನೂ ಇರಲಿಲ್ಲ. ಅಷ್ಟು ಮಹಾಲಕ್ಷ್ಮಿ ಇದ್ದಂಗಿದ್ರು. ನಾನು ಆ ಘಟನೆಗಳು ನಡೆದ ಮೇಲೆ ನನಗೆ ಲೈಫಲ್ಲಿ ಇದೇ ಇಲ್ಲ ಸರ್, ನಂಬಿಕೆನೇ ಇಲ್ಲ. ಸರ್ ನಮಸ್ತೆ ಸರ್. ಆಯ್ತೇನ್ರಣ್ಣ? ಒಂದು 2 ನಿಮಿಷ ನಾನು ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಪುನಃ ಇನ್ನೊಂದು 2 ದಿವಸ ಅಂತ ಹೇಳಿದ್ರು ಅವರು. ಹಂಗಾಗಿ ಅವ್ರು ಫಸ್ಟು ಒಂದು ಅದು ಮಾಡಲಿ, ಅದಾದಮೇಲೆ ತಮ್ಮ ಹತ್ರ ಬರೋಣ ಅಂತ ಹೇಳಿ ನಾನು ಸುಮ್ಮನೆ ಆದೆ ಸರ್. ನನಗೆ ಪುನಃ ವಿಚಾರಿಸಿ. ಸರಿ ಸರ್, ಸರಿ ಸರ್. ನಿಮ್ಮ ದಾಖಲಾತಿಗಳೆಲ್ಲ ಎತ್ಕೊಳ್ರಣ, ನಾನು ಈಗಲೇ ಮಾತಾಡ್ತೀನಿ. ತಗೊಳ್ಳಿ, ಎಲ್ಲ ಜೋಡಿಸ್ಕೊಳ್ಳಿ. ಅದು ನಿಮ್ದಾ? ಸರಿ ಸರ್, ಸರಿ. ನಿಮ್ದಲ್ವ? ಮಿಕ್ಸ್ ಮಾಡ್ಕೋಬೇಡಿ. ಸರಿ. ಹಾಂ, ಜೋಡಿಸ್ಕೊಳ್ರಣ ಬೇಗ. ಹಾಂ ಸರ್, ಕೊನೆಯದಾಗಿ ಇವ್ರಿಗೆ ಅವಕಾಶ ಮಾಡಿಕೊಡ್ತೀರಾ ಸರ್ ಕೆಲಸಕ್ಕೆ? ನಾನು ನೀವು ಹೇಳಿದ್ರೆ ಇಷ್ಟೊತ್ತು ನಾನು ಪರಿಶೀಲನೆ ಮಾಡಿ. ಓಕೆ ಸರ್, ಒಂದು ಅನುಕೂಲ ಮಾಡಿಕೊಡಿ. ನೆಕ್ಸ್ಟ್ ಅವ್ರದ್ದು ಏನು ಇವತ್ತೇ ಬರಲ್ಲ, ಅದು ಅಕಸ್ಮಾತ್ ನೀವು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವ್ರು ಒಂದು ಹಿಯರಿಂಗಿಗೆ ಹೋಗಲಿಲ್ಲ ಅಂತ ಅಂದ್ರೂ ಅದು ಮುಚ್ಚೋಗುತ್ತೆ. ಏನು ಇವ್ರು ಹೋಗಲೇಬೇಕು ಅಂತಲ್ಲ, ಇವ್ರು ಮಾಡಲೇಬೇಕು ಅಂತಲ್ಲ, ಅದು ಕೋರ್ಟ್ ಬರಲಿ ನೋಡೋಣ ಅಂತ ದಯವಿಟ್ಟು ಹಂಗೆ ಅನ್ಬೇಡಿ. ಇವರಿಬ್ಬರಿಗೂ ಅತ್ತಾಗ ಅನ್ನ ಕೊಟ್ಬಿಡಿ ಸರ್. ನಾನು ನಿನ್ನೆಯಿಂದನೂ ಯೋಚನೆ ಮಾಡಿದೆ, ಇವ್ರು ಎಷ್ಟು ಗೋಳಾಡಿಸ್ತಾವ್ರೆ ಅಂದರೆ. ನಾನು ಪರಿಶೀಲನೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್.